ಇವತ್ತಿನ ದಿವಸ ಸಿದ್ದಪ್ಪ ಸಣ್ಣ ಮಗ ಇದ್ದಾಗ ತಮ್ಮ ಮನೆ ಗುರುಗಳು ಶಾಸ್ತ್ರವನ್ನು ಹೇಳ್ತಾ ಇದ್ರು ಅಂತಂದ್ರೆ ಮಗನನ್ನ ಪಕ್ಕದಲ್ಲಿ ಕೂರಿಸೋಡ್ತಿದ್ಲು. ಆ ಮಗ ಆ ಗುರುಗಳು ಹೇಳ್ತಕ್ಕಂಥದ್ದನ್ನ ಎಲ್ಲವನ್ನು ಕೇಳ್ತಾ ಇದ್ದ. ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು. ಬೀಳದಂತೆ ಬಾರದಂತೆ ಮಾಡುವುದು ತಾಯಿ, ಶಿಶುವಿಗಾಗಿ ಪ್ರಾಣವನ್ನು ಕೊಡುವಳು ತಾಯಿ. ಮಲಗು ಎಂದು ಮಗುವಿನಿಂದ ತನ್ನ ಮನದ ಚಿಂತೆ ಮರೆವಳು, ಮಗುವಿನಿಂದ ಮುಂದಿನ ದಿನ ಕಳೆಬಳು. ಮಲಗು ಎಂದು ತೊಡೆಯ ಮೇಲೆ ಶಿಶುವನ್ನು ಇಟ್ಟು ಮಲಗಿಸುವನು ಮಗುವಿಗೆ ಹಾಲನ್ನು ಕೊಟ್ಟು. ಅಂಬೆಗಾಲು ಇಡುತ್ತ ಮಗು ಆಡುತ್ತಲಿತ್ತು, ಮನೆಯ ನೆಲ ನಗು ನಗುತ್ತ ಬೆಳಗುತ್ತಲಿತ್ತು. ಮಕ್ಕಳಿರುವ ಮನೆ ಸದಾ ಸ್ವರ್ಗದಂತೆ, ಆ ಮನೆ ಪರಶಿವನ ತಾಳದಂತೆ, ಆ ಮನೆ ಪರಶಿವನ ತಾಳದಂತೆ. ಮಗನಾಗಿರ್ತಕ್ಕಂಥ ಸಿದ್ದಪ್ಪನಿಗೆ ಸ್ನಾನವನ್ನು ಮಾಡಿಸಿ ಹಣೆಗೆ ವಿಭೂತಿಯನ್ನು ಹಚ್ಚಿ ತೊಟ್ಟಿಲಲ್ಲಿ ಹಾಕಿ ದೇವರ ಪದಗಳನ್ನ ಹಾಡಿದಾಗ ಯೋಗ ನಿದ್ರೆಗೆ ಬರುತ್ತಾ ಇದ್ದಾನೆ. ತೊಟ್ಟಲಿರ್ತಕ್ಕಂಥ ಯಾವ ಶಿಶು ಸದ್ಗುಣವುಳ್ಳ ಸುಮಂಗಲಿಯರು, ಸದ್ಗುಣ ಒಳ್ಳೆ ಹೆಣ್ಣು ಮಕ್ಕಳನ್ನು ಎತ್ಕೊಂಡ್ರೆ ನಗರಗತವ್ರ ಕೈಯಲ್ಲಿ ಹೋಗ್ತಾನೆ. ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಬಿಟ್ಟಿದ್ರೆ ಚಿಕ್ಕನೇ ಚೀರ್ತಾ ಇದ್ದಾನೆ. ಹೀಗೆ ಸಿದ್ದಪ್ಪ ಹುಣ್ಣಿಮೆ ಚಂದ್ರನಂತೆ ಬೆಳ್ತಾ ಇದ್ದಾನೆ. ಸಣ್ಣ ಬಾಲಕನಿರುವಾಗ ತಾಯಿ ಏನಾದ್ರೂ ತಿನ್ನಲಿಕ್ಕೆ ಕೊಟ್ಲು ಅಂತಂದ್ರೆ ಒಬ್ಬನೇನು ತಿಂತಿದ್ದಿಲ್ಲ. ಓಣಿಗಿರ್ತಕ್ಕಂಥ ಮಕ್ಕಳನ್ನೆಲ್ಲವನ್ನು ಕರೆದುಕೊಂಡು ತಿಂತಾ ಇದ್ದ. ಒಂದು ದಿವಸ ಓಣಿಯಲ್ಲಿ ಹುಡುಗರ ಸಂಘ ಆಟವಾಡುವ ಕಾಲಕ್ಕೆ ಅವ್ರ ತಾಯಿ ಹೊಲಕ್ಕೆ ಹೋಗ್ಯಾಳ. ಆ ಹುಡುಗರಂತಾವ, ಏನೋ ಸಿದ್ದಪ್ಪ ನಮಗೆ ಎಳ್ಳು ತಿನ್ನಂಗಾಗೈತಿ. ಆ ಮಕ್ಕಳೆಲ್ಲರನ್ನು ಕರೆದುಕೊಂಡು ತನ್ನ ಮನೆಗೆ ಬರ್ತಾನೆ. ನೆಲದ ಮೇಲೆ ಒಂದು ಎಳ್ಳಿನ ಗಡಿಗೆಯನ್ನು ಇಟ್ಟಿದ್ದು, ಸಣ್ಣ ಗಡಿಗೆಯನ್ನು ಇಟ್ಟಿದ್ದು. ಸಿದ್ದಪ್ಪ ಸಣ್ಣವ, ಗಡಿಗೆ ಬಾಳ ಎತ್ತರದಲ್ಲಿ. ಹಾಗೆ ಉದ್ದೊಂದು ಗಡಿಗೆ ತಂದು ಆ ಗಡಿಗೆಯ ತೊಳಕ್ಕ ತೂತ ಹಾಕ್ತಾನೆ. ತೂತ ಹಾಕಿದಾಗ ಆ ಎಳ್ಳಿನ ಗಡಿಗೆಯಿಂದ ಧಾರಾಕಾರವಾಗಿ ಎಳ್ಳು ಸೋರ್ತಾನೆ. ಒಂದು ಸಣ್ಣ ಗಡಿಗೆಯಲ್ಲಿ ಇಟ್ಟಿರ್ತಕ್ಕಂಥ ಎಳ್ಳು ಸೋರ್ದಂಗೆಲ್ಲ ಕೆಳಗೆ ಎಳ್ಳಿನ ರಾಶಿನೇ ಬೀಳ್ತದ. ತನ್ನ ಜೊತೆಗಿರ್ತಕ್ಕಂಥ ಮಕ್ಕಳನ್ನು ತುಂಬಿಕೊಂಡು ಹೋದ್ರು ಸಹಿತ, ಓನಾಗಿರ್ತಕ್ಕಂಥ ಮಂದಿಗಳನ್ನು ತುಂಬಿಕೊಂಡು ಹೋದ್ರು ಸಹಿತ ಹಂಗೆ ಎಳ್ಳು ಸುತ್ತಾ ಇದೆ. ಎಳ್ಳಿನ ರಾಶಿನೇ ಬೀಳ್ತಾರ. ಹೊಲಕ್ಕೆ ಹೋಗಿರ್ತಕ್ಕಂಥ ದೇವಮಲ್ಲಮ್ಮ ಬಂದು ನೋಡ್ತಾರ, ಮನ್ಯಾಗ ಎಳ್ಳಿನ ರಾಶಿ ಇದ್ದೆ. ಈ ವಿಚಿತ್ರವನ್ನು ಕಂಡಿರ್ತಕ್ಕಂಥ ದೇವಮಲ್ಲಮ್ಮ ಅಂತಾಳ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದಪ್ಪ ಸಾಕ್ಷಾತ್ ಭಗವಂತನ ಸ್ವರೂಪ. ಮಗನಾಗಿರ್ತಕ್ಕಂಥ ಸಿದ್ದಪ್ಪನಿಗೆ ಅಂತಾಳ, ಯಪ್ಪ ಏನು ನಿನ್ನ ಲೀಲ ಇದು. ದಿನ ದಿನಕ್ಕೆ ಬೆಳೆದು ಆ ಸಿದ್ದಪ್ಪನ ತಂದೆ ತಾಯಿ ದೇವಮಲ್ಲಮ್ಮ ಗುರುಶಾಂತಪ್ಪನವರು ತಮ್ಮ ಮಗನ ವಿದ್ಯಾವಂತನಾಗಬೇಕು, ಶುಭ ದಿನದಂದು ತಮ್ಮ ಮಗನನ್ನು ಗುರುಕುಲಕ್ಕೆ ಕರೆದುಕೊಂಡು ಬಂದು ಸರಸ್ವತಿ ಪೂಜೆಯನ್ನು ಮಾಡಿಸಿ ಶಾಲೆಗೆ ಬಂದಿರುವ ಸಂದರ್ಭದಲ್ಲಿ ಆ ಗುರುಗಳು ಪಾಠದಲ್ಲಿ ಓಂಕಾರವನ್ನು ಹಾಕಿಕೊಡ್ತಾರೆ. ಶಿಶುವಾಗಿರ್ತಕ್ಕಂಥ ಸಿದ್ದಪ್ಪ ಗುರುಗಳನ್ನ ಪ್ರಶ್ನೆ ಮಾಡ್ತಾರ, ಈ ಓಂಕಾರದ ಅರ್ಥ ಏನಂತ ಕೇಳಿದಾಗ ಆ ಮಾಸ್ತರ್ ಅಂತಾರ, ಬರೋದು ಇವತ್ತು ಬಂದಿಯಪ್ಪ ಸಾಲಿಗೆ, ಮೊದಲು ತೀಡು, ಮುಂದೆ ನಿನಗೆ ಅದು ಗೊತ್ತಾಗೈತೆ ಅಂತಾರ. ಗುರುಗಳು ಹೇಳೋದಕ್ಕಿಂತ ಮುಂಚಿತವಾಗಿ ಎಲ್ಲವನ್ನು ಬರೆದು ತೋರಿಸಿದ. ಸಿದ್ದಪ್ಪನ ತಂದೆ ತಾಯಿನ ಕರೆಸಿ, ನಿಮ್ಮ ಮಗನಿಗೆ ವಿದ್ಯಾಭ್ಯಾಸ ಮಾಡುವಂತ ಶಕ್ತಿ ನಮ್ಮಲ್ಲಿ ಇಲ್ಲ, ಎಲ್ಲವನ್ನು ಕರೆದುಕೊಂಡು ಬಂದಿರ್ತಕ್ಕಂಥ ದಿವ್ಯ ಜ್ಞಾನಿಗೆ ಕಾಣಿಕ. ಅವರ ಮನೆಯಲ್ಲಿ ಒಂದು ಎಮ್ಮೆ ಇತ್ತು. ತನ್ನ ಸ್ನೇಹಿತರನ್ನ ಹುಡುಗರೆಲ್ಲರನ್ನ ಕರೆದು ತಾನು ಎಮ್ಮೆ ಮೇಲೆ ಕುತ್ಕೊಂಡು, ನಾನು ಕುದುರೆ ಮೇಲೆ ಕುಂತೀನಿ, ನೀವು ಈ ಭರ್ಜರಿ ಮೆರವಣಿಗೆ ಮಾಡುವಂತ ನಾವು ಹುಡುಗರು. ಆ ಹುಡುಗರು ಕೇಳಿ ಹಾಕಿಕೊಂಡ ಪದ ಆಡ್ಕೊಂತಾನ ಓಣ್ಯಾಗ ಹೊಂಟಾವ. ಅದು ಸ್ವಲ್ಪ ಮುಂದ್ಗಡೆ ಬಂದ ಮೇಲೆ ಗಪ್ಪನೆ ನಿಂತಿದ್ದಂತೆ. ಚಾಟಿ ತಗೊಂಡು ಹೊಡೆದು ಸಹಿತ ಅದು ಮುಂದಕ್ಕೆ ಹೋಗಲಿಲ್ಲ. ಸಿದ್ದಪ್ಪ ಹೋಗಿ ಮುಂದಕ್ಕೆ ಹೋಗಲಿಲ್ಲ. ಎಲ್ಲ ಎಮ್ಮೆ ನೀನು ಸತ್ತು ಹೋಗಂತ ನಾವು, ಎಲ್ಲ ಎಮ್ಮೆ ನೀನು ಸತ್ತು ಹೋಗಂದ ತಕ್ಷಣ ಆ ಎಮ್ಮೆ ನೆಲಕ್ಕೆ ಹೊರಡಿಬಿಡ್ತೇವೆ, ಸತ್ತು ಹೋಗಿಬಿಡ್ತೇವೆ. ಆ ಹುಡುಗರೆಲ್ಲ ಓಡಿ ಬಂದು ತಾಯಿ ದೇವಮಲ್ಲನಿಗೆ ಹೇಳ್ತಾರ, ಅಮ್ಮ ನಿಮ್ಮ ಎಮ್ಮೆ ಸತ್ತು ಹೋಗ್ಬಿಡ್ತಿ. ದೇವಮಲ್ಲ ಓಡಿ ಬರ್ತಾಳ, ಸಿದ್ಧ ಎಂತ ಕೆಲಸ ಮಾಡಿಬಿಟ್ಟಪ್ಪ ನೀನು, ಇದನ್ನು ಸಣ್ಣ ಮಡಕಿದ್ದಾಗ ಮೇಯಿಸಿದೆ, ತುಂಬು ಇಳಿಯಾಗಿತ್ತು, ಇದರ ಹಾಲು ಮೊಸರು ಭಾಗ್ಯವನ್ನು ನೀನು ತಪ್ಪಿಸಿಬಿಟ್ಟಿಲ್ಲಪ್ಪ. ಸಿದ್ಧ ಎಂತ ಕೆಲಸ ಮಾಡಿದೆ, ನಮ್ಮ ಎಲ್ಲಿ ಸತ್ತು ಹೋಗ್ತಾರ ಅಂತ ಹೇಳಿ ಬರ್ತಾ ಇದ್ದಾಳೆ, ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಸತ್ತು ಬಿದ್ದಿರ್ತಕ್ಕಂಥ ಎಣ್ಣೆ ಮುಂದೆ ಕುಂತ್ಕೊಂಡು ತನ್ನ ದುಃಖವನ್ನು ವ್ಯಕ್ತಪಡಿಸುವಾಗ ತಾಯಿಯ ರವವನ್ನು ನೋಡತಕ್ಕಂಥ ಸಿದ್ದಪ್ಪ ಅಂತಾನ, ಅಮ್ಮ ಆ ತಾಯಿ ಮೇಲೆ ಆ ಎಣ್ಣೆ ಮೇಲೆ ಎಷ್ಟು ಮೋಹ ಇರ್ತದೆ. ಸಿದ್ದಪ್ಪ ಬಾಲಕನಾಗಿರ್ತಕ್ಕಂಥ ಸಿದ್ದಪ್ಪ
ಸತ್ತು ಬಿದ್ದಿರ್ತಕ್ಕಂಥ ಎಣ್ಣೆಯ ಸಮೀಪಕ್ಕೆ ಬಂದು ಎಲೆ ಎಣ್ಣೆ ನಿನ್ನ ತಾಯಿ ನಿನಗೆ ಮೇವನ್ನ ಹಾಕ್ಯಾಳ, ನೀರನ್ನೇ ಕುಡಿಸ್ಯಾಳ, ಸಾಕಷ್ಟು ನಿನಗೆ ಜೋಪಾನ ಮಾಡ್ಯಾಳ, ನಿನ್ನ ತಾಯಿಯನ್ನ ತಿಳಿಸಾದ ಹೋಗಬಾರ್ದು ನೀನು ಎದ್ದೇಳು ಎಣ್ಣೆ ಅಂತ ಹೇಳ್ತಾನೆ. ಅಷ್ಟವನ್ನ ಸತ್ತು ಬಿದ್ದಿರ್ತಕ್ಕಂಥ ಯಾವ ಎಣ್ಣೆಗೆ ಇಟ್ಟ ತಕ್ಷಣ ಆ ಎಣ್ಣೆ ಎದ್ದು ನಿಲ್ತಾ ಇದೆ, ಎದ್ದು ನಿಲ್ತಾ ಇದೆ. ಈ ದೃಶ್ಯವನ್ನು ಕಂಡಿರ್ತಕ್ಕಂಥ ಊರಲ್ಲಿರ್ತಕ್ಕಂಥ ಜನರೆಲ್ಲರೂ ಬೆಳಗಾಗ್ತಾರ. ಏನು ಸಿದ್ದಪ್ಪನಲ್ಲಿ ಸತ್ತು ಹೋಗಿರ್ತಕ್ಕಂಥ ಎಣ್ಣೆಯನ್ನು ಬದುಕಿಸಿದ. ಮುಂದೆ ಒಂದು ದಿವಸ ತನ್ನ ಸ್ನೇಹಿತರೆಲ್ಲ ಕರೆದುಕೊಂಡು ಕೆರೆಗೆ ಸ್ನಾನ ಮಾಡಲಿಕ್ಕೆ ಜಳಕ ಮಾಡಕ್ಕೆ ಹೋಗಿ ಬದುಕಿರಲಿ ಅಂತಂದಾಗ ಸಿದ್ದಪ್ಪ ಕಂಡುಬಿಟ್ರೆ ಎಲ್ಲಾ ಹುಡುಗರು ಬಂದು ಆ ಹುಡುಗರನ್ನು ಕರೆದುಕೊಂಡು ಕೆರೆಯ ಸ್ನಾನಕ್ಕಂತ ಬರ್ತಾನ. ಅದರಾಗ ಒಂದು ಹುಡುಗ ಆ ಕೆರೆ ತುಂಬಿತ್ತು, ಅವನಿಗೆ ಈಸು ಬರ್ತಿದ್ದಿಲ್ಲ. ಅವ ಹಂಚ್ಕೊಂಡು ದಂಡಿಗೆ ಕೂತಿದ್ದ. ಎಲ್ಲಾ ಹುಡುಗರು ನೀರಲ್ಲಿ ಈಸಾಡಿದ್ರೆ ಅವ ಒಬ್ಬ ಬರೋಲ್ಲ. ಸಿದ್ದಪ್ಪ ಅಂತಾನ, ಬಾ ನೀನು ನೀರಾಗಿದ್ದಾಗ ಇಲ್ಲ ನನಗೆ ಈಸು ಬರಂಗಿಲ್ಲ, ನಾವಲ್ಲಿ ಅಂತ ನಾವು ಹಂಚ್ಕೊಂಡಲ್ಲೇ ಕುಂತಾನ. ಮಗನೇ ನೀನು ಕರೆದ್ರೆ ಬರಲ್ಲ ಅಂತೇಳಿ ಸಿದ್ದಪ್ಪ ಆ ದಡದಲ್ಲಿ ಕುಂತಿರ್ತಕ್ಕಂಥ ಹುಡುಗನ ಹೇಳ್ಕೊಂಡು ನೀರ ಕಳ್ಕೊಂಡು ಹೋಗ್ತಾನೆ. ನೀರ ಕಳ್ಕೊಂಡು ಹೋಗಿ ಅವನಲ್ಲಿ ಕೈ ಬಿಡ್ತಾನ, ಈಸು ಬರಂಗಿಲ್ಲ. ಹುಡುಗರು ಎಲ್ಲದು ಮಾಡ್ತಾನ. ಮಗನೇ ನೀವು ಆಳವಾಗಿ ಕೆಳಕ್ಕಿಡಿ ಅಂತೇಳಿ ಆ ಹುಡುಗನ ಕತ್ತನ್ನು ಹಿಡಿದು ನೀರಲ್ಲಿ ಮುಗಿಸ್ತಾ ಇದ್ದಾನೆ. ಹುಡುಗಂತವ ಸಿದ್ದಪ್ಪ ಕೈ ಬಿಡು, ಅವನಿಗೆ ಸತ್ತು ಹೋಗ್ತಾನ, ಕೈ ಬಿಡು, ಇಲ್ಲ ಇವನನ್ನು ಆಳವಾಗಿ ಕೆಳಕ್ಕೆ ಹೋಗ್ತೀನಿ, ಕೆಳಗಿಳಿಸ್ತೀನಿ. ಹಿಂಗ ಹುಡುಗನ ನೆಲ ಕೊಟ್ಟಿದ್ದಾಗ ಆ ಮುಳುಗಿದ ಹುಡುಗ ನ್ಯಾಯ ಬರಲಿಲ್ಲ. ಆ ಹುಡುಗರೆಲ್ಲ ದಂಡಿಗೆ ಓಡಿ ಬಂದು ಆ ಹುಡುಗನ ತಾಯಿಗೆ ಹೋಗಿ ಹೇಳ್ತಾರ, ನಿಮ್ಮ ಮಗ ಸತ್ತು ಹೋಗಿಬಿಟ್ಟ. ಸಿದ್ದಪ್ಪ ಕೆರೆಗೆ ಕರೆದುಕೊಂಡು ಹೋಗಿ ಅವನನ್ನು ನೀರಲ್ಲಿ ಮುಳುಗಿಸಿಬಿಟ್ಟ, ಸತ್ಯ ಹೋಗ್ಬಿಟ್ಟ ನಿನ್ನ ಮಗ ಅಂತಂದಾಗ ಆ ತಾಯಿ ಓಡಿ ಬರ್ತಾ ಇದ್ದಾಳೆ ಕೆರೆ ದಂಡಿಗೆ. ಅಯ್ಯೋ ಮಗನೇ, ನೀನೆಲ್ಲಿ ಹೋದೆಯೋ? ನೀನಿಲ್ಲದೆ ನಾನು ಜೀವನವನ್ನು ಮಾಡಲಾರೆ. ಕೂತು ಇದ್ದ ಮನೆಗೆ ಬೀಸಣಿಕೆ ಯಾತಕ್ಕೆ? ಆ ಮಗನಿಲ್ಲದ ಜೀವನ ಯಾತಲ್ಲ ಜೀವನ. ಮಗನೇ, ನೀನಿಲ್ಲದೆ ನಾನು ಬದುಕಲಾರೆ. ಹೇ ಸಿದ್ದಪ್ಪ, ನನ್ನ ಮಗನನ್ನು ಕೊಂದಿರ್ತಕ್ಕಂಥ ಮಗನನ್ನು ನೀನು ಕೊಂದು ಬಿಟ್ಟೆಯಲ್ಲ. ಏನು ನನ್ನ ಮಗ ತಪ್ಪು ಮಾಡಿದ್ದ? ನನ್ನ ಮಗನನ್ನು ಬದುಕಿಸಿಕೊಡು, ನನ್ನ ಮಗ ಎಲ್ಲಿದ್ದಾನೆ ಹುಡುಕಿಕೊಡು. ಆ ತಾಯಿ ಕೆರೆಯ ದಡದಲ್ಲಿ ಕುಳಿತುಕೊಂಡು ಅಳ್ತಾ ಇದ್ದಾಳೆ. ಎಲ್ಲರೂ ಏನು ಸಿದ್ದಪ್ಪ ಚಲೋ ಅಂದ್ರೆ ಇಂಥ ಕೆಲಸ ಮಾಡಿದ, ಆ ಮಗನ ತುಲಿ ಬಿಟ್ಟ. ಏನ್ವಾ ಯಾಕೆ ಕಳ್ತಿದ್ದಿ ಕೇಳ್ತೀರಪ್ಪ? ನನ್ನ ಹೊಟ್ಟಿ ಹುಡಿತೈತಿ. ಇಲ್ಲ ತಾಯಿ, ನಿನ್ನ ಮಗ ಸತ್ತಿಲ್ಲ, ನಿನ್ನ ಮಗನನ್ನ ಕೂಗಿ ಕೆರೆ ನಿನ್ನ ಮಗ ಎದ್ದು ಬರ್ತಾ ಬಂದಾಗ ಆ ತಾಯಿ ತನ್ನ ಮಗನ ಹೆಸರನ್ನ ಹಿಡಿದು ಎದ್ದು ಬಾ ಮಗನೇ. ಎಲ್ಲಿಂದ ಬರ್ತಾನ ಮಗ? ಬರಲಿಲ್ಲ. ನಿನ್ನ ಮಗ ನಿನ್ನ ಕರೆದು ಬರೋದಿಲ್ವಾ? ನಾನು ಕರೀತೀನಿ ಬರ್ತಾನ ಅಂತೇಳಿ ಅವನು ಸಿದ್ದಪ್ಪ ಎದ್ದು ಬಾ ಮಗನ, ಎದ್ದು ಬಾ ನೀನು. ಅವನ ಹೆಸರು ಬರ ಕರೀತಾ ಇದ್ದಾನೆ. ಎಲ್ಲವೋ ಪಕ್ಷ ಎದ್ದು ಬಾ ಅಂತಂದಾಗ ಆ ನೀರಲ್ಲಿ ಮುಳುಗಿರ್ತಕ್ಕಂಥ ಮಗು ಎದ್ದು ಬರ್ತಾ ಇದೆ, ಎದ್ದು ಬರ್ತಾ ಇದೆ. ಆ ನೀರಲ್ಲಿ ಸುತ್ತ ದಡವನೆ ಸೇರ್ತಾ ಇದ್ದಾನೆ. ಆ ತಾಯಿ ತನ್ನ ಮಗನನ್ನು ತಪ್ಪಿಕೊಂಡು, ಮಗನೇ ಎಲ್ಲಿ ಹೋಗಿದ್ದಿ? ಯವ್ವ, ನಾನು ಬ್ರಹ್ಮಾನಂದದಲ್ಲಿದ್ದೆ. ಸಿದ್ದಪ್ಪ ನನ್ನನ್ನು ಆಳವಾಗಿ ಕರೆದುಕೊಂಡು ಹೋದ, ನಾನು ಬ್ರಹ್ಮಾನಂದದಲ್ಲಿದ್ದೆ. ಸಿದ್ದಪ್ಪ ಕರೆದ, ನಾನು ಬಂದೆ ಅಂತ. ಈಗ ಬಾಲ್ಯದಲ್ಲಿ ಎಂಥೂರು ಲೀಲೆಗಳನ್ನು ಮಾಡಿದ. ಇಬ್ಬರು ಗಂಡ ಹೆಂಡತಿಗೆ ಒಂದು ಮಗಳು ಹುಟ್ಟಿತ್ತು. ಮಗಳು ಹುಟ್ಟಿದ ಒಂದು 15 ವರ್ಷದ ಮೇಲೆ ಮತ್ತೊಂದು ಮಗ ಹುಟ್ಟಿದ್ದರು. ಬಹಳ ಮಗ ಹುಟ್ಟೇನಂತೆ ಬಹಳ ಪ್ರೀತಿ. ಅದು ಮಗ ಏನ್ ಮಾಡ್ತಿತ್ತು ಅಂದ್ರೆ ತಮ್ಮವನಿಗೆ ತಾಯಿಗೆ ಅಪ್ಪ ಅಂತಿತ್ತು, ತಂದಿಗೆ ಅವ್ವ ಅಂತಿತ್ತು. ಅವಾಗ ಅದೇ ಕೊಟ್ಟು ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಬಹಳ ಚಲೋ ಇತ್ತು. ಅದು ಹೆಂಗ್ ಮಾತಾಡಿದ್ರು ಚೆನ್ನಾಗಿ ಕಂಡಿತ್ತಂತ. ಮುಂದೊಂದು ದಿವಸ ಮಗಳು ದೊಡ್ಡಾಗಿ ಆದ್ಲು. ಮಗಳನ್ನ ನೋಡ್ಲಾಕ ಬೇರೆ ಇವರು ಬಂದು ಕನ್ಯೆ ನೋಡಕ್ಕೆ ಬಂದು, ಇದು ಹುಡುಗ ಅಂಗಳದಾಗ ಆಡ್ತಿತ್ತು. ಆ ಕನ್ಯೆ ನೋಡಕ್ ಬಂದವರು, ಲೇ ತಮ್ಮ, ನಿಮ್ಮಪ್ಪ ಇಲ್ಲ ಏನಂತ ಕೇಳಿದ್ರು. ಅದನ್ರಿ, ಮತ್ತೆ ನಿಮ್ಮಪ್ಪ ಏನ್ ಮಾಡ್ತಾನ? ನಮ್ಮಪ್ಪ ಅಡಿಗೆ ಮಾಡಕತ್ತೇನ. ಅಲ್ಲ ಇವನ, ನಿಮ್ಮಪ್ಪ ಅಡಿಗೆ ಮಾಡ್ತಾರೆ, ನಿಮ್ಮವ ಏನ್ ಮಾಡ್ತಾರ? ನಮ್ಮವ್ವ ಸೇವಿಂಗ್ ಮಾಡ್ಕೊಳ್ಕತ್ತಾರ, ದಾರಿ ಮಾಡ್ಕೊಳ್ಕತ್ತಾರ. ಆ ಕನ್ಯೆ ನೋಡಕ್ ಬಂದವ್ರು ಅಂತಾರ, ಈ ಮನೆ ಸಂಸ್ಕಾರ ಸರಿ ಇಲ್ಲ, ಈ ಮನೆಗೆ ಗಂಡ್ಮಕ್ಳು ಅಡಿಗೆ ಮಾಡ್ತಾರ, ಹೆಣ್ಮಕ್ಳು ದಾರಿ ಮಾಡ್ಕೊಳ್ತಾರ ಅಂದ್ರೆ ಈ ಬೀಗ್ತನ ಬೇಡ ಅಂತ ಬಿಟ್ಟೋಗ್ಬಿಡ್ತಾರೆ. ಅದಕ್ಕೆ ಮನೆ ಮೊದಲ ಪಾಠಶಾಲೆ. ಅದಕ್ಕೆ ನೀವು ಸಂಸ್ಕಾರವಂತರಾಗಿ ಮಕ್ಕಳನ್ನು ವಿದ್ಯಾರ್ಥಿಗಳನ್ನಾಗಿ ಮಾಡಿ
ಆ ವಿದ್ಯಾವಂತ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಬೇಕು ಅಂತಂದ್ರೆ ಆಗಿನ ಕಾಲದಲ್ಲಿ ಚಳಿ ಚಮ ಚಮ ವಿದ್ಯೆ ಗಮ ಗಮ. ಈಗ ಮಕ್ಕಳು ಬೆಳೆಯಂಗಿಲ್ಲ, ಮಕ್ಕಳು ಬೆಳೆದ್ರೆ ತಂದೆ ತಾಯಿಗೆ ಹೋಗ್ತಾರೆ. ಎಲ್ಲಾ ಹುಡುಗರನ್ನು ಕರೆದುಕೊಂಡು ಒಂದು ದಟ್ಟವಾದ ಅರಣ್ಯದಲ್ಲಿ ಒಂದು ನೀರಲ ಗಿಡ, ನೀರಲ ಹಣ್ಣಿನ ಗಿಡ, ಅದು ಬಹಳ ಎತ್ತರದಲ್ಲಿತ್ತು ಗಿಡ. ಆ ಮಕ್ಕಳು ಹಣ್ಣಿನ ಆಸೆಗಾಗಿ ಕಲ್ಲನ್ನು ಒಗಿತಾ ಇತ್ತು, ಒಂದನ್ನು ಕೆಳಗೆ ಬಿಟ್ಟಿದ್ದಿಲ್ಲ. ನೀರಿನ ಹಣ್ಣಿಗಾಗಿ ಪರಿತಪಿಸುವುದನ್ನು ನೋಡಿ, ಪ್ರಯತ್ನ ಮಾಡುವುದನ್ನು ನೋಡಿ ಸಿದ್ದಪ್ಪ ಅಂತಾನ, ಎಲೈ ನೀರಲ್ಲಿ ಹಣ್ಣೆ ಬಾ ನನ್ನ ಕೈಯಲ್ಲಿ ಅಂತ. ಒಂದನ್ನು ಆತನ ಕೈಯಲ್ಲಿ ಬಂದಾಗ ಆ ಹಣ್ಣನ್ನು ನೆಲದ ಮೇಲೆ ಹಾಕ್ತಾನ. ಆ ಗಿಡದಲ್ಲಿರ್ತಕ್ಕಂಥ ಹಣ್ಣುಗಳೆಲ್ಲ ರಾಶಿ ರಾಶಿಯಾಗಿ ಅಲ್ಲಿ ಬೀಳ್ತಾ ಇವೆ. ಆ ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿ ಕೊಡ್ತಾ, ಯಾರು ಏನು ಹೇಳ್ತಾರ ಬೇಡಿದರೆ ಬೇಡಿದ್ದರೆ ಕೊಟ್ಟ. ಈ ಸಿದ್ದಪ್ಪನ ಲೀಲೆಯನ್ನು ಕಂಡು ಕೆಲವು ಜನ ಊರವರು ಆತನ ಪಾದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಅವರಿಂದ ತಪ್ಪಿಸಿಕೊಂಡು ಹೋಗ್ತಾ ಇದ್ದಾನೆ. ಮುಂದೊಂದು ದಿವಸ ಸಿದ್ದಪ್ಪ ದಾರಿದು ಹೋಗುವ ಕಾಲಕ್ಕೆ, ಹುಡುಗರನ್ನು ಕರೆದುಕೊಂಡು ಹೋಗುವ ಕಾಲಕ್ಕ ಅಲ್ಲಿ ಒಂದು ಕರಿನಾಗರ ಸರ್ಪ, ಅದು ಹುತ್ತಿನ ಮೇಲೆ ಎಡೆಯಕ್ಕೆ ಆಡ್ತಾ ಇದೆ. ಆ ಹಾವನ್ನು ನೋಡಿದಾಗ ಹುಡುಗರು ಎಡಿ ಓಡಿ ಬರ್ತಾರ. ಹಾಗೆ ಸಿದ್ದಪ್ಪ, ಎಲೈ ನಾಗಭೂಷಣನೇ, ಪರಮಾತ್ಮನ ಕೊಡಲಿರ್ತಕ್ಕಂಥ ನೀನು ಇವತ್ತು ನಮಗೆ ದರ್ಶನವನ್ನು ಕೊಟ್ಟಿ ಆ ಹುತ್ತಿನ ಮೇಲೆ ಎಡೆಯಕ್ಕೆ ಆಡ್ತಕ್ಕಂಥ ನಾಗರ ಹಾವನ್ನೇ ಓಡಿ ಹೋಗಿ ಹಿಡ್ಕೊಂತಾನೆ. ಆ ಹುಡುಗರು ಸಿದ್ದಪ್ಪನ ಕೈಯಲ್ಲಿರ್ತಕ್ಕಂಥ ನಾಗರ ಹಾವನ್ನು ನೋಡಿ ದೂರ ದೂರ ಓಡಿ ಹೋಗ್ತಾರ. ಓಡಿ ಹೋಗ್ಬಾರ್ರಿ, ಈ ಹಾವು ಬದುಕಿಲ್ಲ, ಸತ್ತತಿ ಬರಿ ಅಂತಾನೆ. ಹಿಂಗ ನೆಲಕ್ಕೆ ಹೋಗಿದ್ದಾನ. ಇದು ಹಾವು ಸತ್ತೋಗಿದ್ದೆ, ಬದುಕಿಲ್ಲ ಬರಿ ಅಂತ ಕರೆದಾಗ ಬದುಕಿರ್ತಕ್ಕಂಥ ಹಾವು ಸತ್ತೋಗಿಬಿಡುತ್ತೆ. ಆ ಮಕ್ಕಳೆಲ್ಲರನ್ನು ಕರೀತಾನ. ನೋಡಿ ಹಾವು ಸತ್ತೋಗಿದ್ದಂದಾಗ ಎಲ್ಲ ಮಕ್ಕಳು ಬಂದು ಹೋಗ್ತಾವ, ಅದು ಬಿತ್ತಲೆ ಬಂದೈತೆ ಹಾವು. ಎಲ್ಲರೂ ನೋಡಿ ಸಂತೋಷಪಟ್ಟ ಮೇಲೆ, ಹೋಗಪ್ಪ ನಿನ್ನ ಕೆಲಸ ಮುಗಿತಿ, ನಿನ್ನ ಮೇಲೆ ನಿನ್ನ ಸ್ಥಳಕ್ಕೆ ನೀನು ಹೋದಂತಂದಾಗ ಆ ಸತ್ತೋಗಿರ್ತಕ್ಕಂಥ ಹಾವು ಮತ್ತೆ ಹೊರದಾಟಕ್ಕಿಂತ ನಾವು ಹುತ್ತಿನಲ್ಲಿ ಪ್ರವೇಶ ಮಾಡ್ತೇವೆ. ಶಾಸ್ತ್ರವನ್ನು ಹೇಳುವ ಕಾಲಕ್ಕೆ ಹೇಳ್ತಾರೆ, ಮುಂದೊಂದು ದಿವಸ ಜಗತ್ತು ಪ್ರಳಯ ಆಕತ್ತೆ ಅಂತ ಹೇಳಿದಾಗ ಬಾಲಕನಾಗಿರ್ತಕ್ಕಂಥ ಸಿದ್ದಪ್ಪ ಗುರುಗಳನ್ನು ಪ್ರಶ್ನೆ, ಗುರುಗಳೇ ಆಕಾಶ ಬರ್ತದ, ಜಗತ್ತಿಗೆ ಪ್ರಳಯ ಆಕತ್ತೆ ಅಂತ ಹೇಳಿದಾಗ ಅದನ್ನ ಬಲ್ಲ ಗುರುವಿನಿಂದ ತಿಳ್ಕೋಬೇಕು ಅಂತ ಹೇಳಿದಾಗ ಬಾಲಕನಾಗಿರ್ತಕ್ಕಂಥ ಸಿದ್ದಪ್ಪ ಗುರು ಶೋಧನೆಗಾಗಿ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ಸಿದ್ದಪ್ಪ ಮನೆ ಬಿಟ್ಟು ಗುರು ಶೋಧನೆಗಾಗಿ ಹೋಗ್ತಾ ಇದ್ದಾನೆ. ಆತ ಹೋಗುವ ಕಾಲಕ್ಕೆ ಆತ ಸ್ನೇಹಿತರಾಗಿರ್ತಕ್ಕಂಥ ಸೋಮ ಭೀಮ ಅಂತಕ್ಕಂಥವರು ಎಲಿಗಂಟಿ ಸಿದ್ದಪ್ಪ ಅಂತಾರ. ಇಲ್ಲ ಅಂತಪ್ಪ ಸದ್ಗುರುನಾಥನ ಆಶ್ರಯ ಹೊಂದಬೇಕಾಗಿ, ಈ ಭವಬಂಧನದಿಂದ ಬಿಡುಗಡೆ ಆಗ್ತಕ್ಕಂಥ ಸನ್ಮಾರ್ಗವನ್ನು ನಾವು ಕಳ್ಕೋಬೇಕಾಗಿ ಆ ಗುರುಶೋಧನೆಗಾಗಿ ನಾನು ಹೋಗ್ತಿರಂದಾಗ ಆ ಸೋಮ ಭೀಮಂತಕ್ಕಂಥ ಸ್ನೇಹಿತರು ನಾನು ನಿಮ್ಮ ಸಂಗಡ ಬರ್ತೀವಿ, ಹೋಗ ನಡೆಯುತ್ತೇಳಿ ಅವರಿಬ್ಬರು ಬೆನ್ನುತ್ತಿ ಬರ್ತಾರೆ. ಹಂಗ ನಡೀತಾ ಹೋಗ್ತಾ ಇದ್ದಾರೆ. ದಟ್ಟವಾದ ಅರಣ್ಯ. ಆ ಅರಣ್ಯದಲ್ಲಿ ಹೋಗುವ ಕಾಲಕ್ಕೆ ಕರ್ಗತ್ತಲೆ, ಕಾಡು ಪ್ರಾಣಿಗಳ ಗರ್ಜನೆ, ಇದೆಲ್ಲವನ್ನು ನೋಡತಕ್ಕಂಥ ಸೋಮ ಭೀಮ ಎದುರು ಬಿಡ್ತಾರ. ಏನೋ ಸಿದ್ದಪ್ಪ, ಮುಂಜಾನೆ ಬಿಟ್ಟಿ ಊರು ತುತ್ತು ಪ್ರಸಾದ ಹೊಟ್ಟೆಯಲ್ಲಿಲ್ಲ, ನಮಗೆ ಹಸುವಾಗಿದೆ. ಸಿದ್ದಪ್ಪ ಅಂತಾನ, ನಿಮ್ಮ ಮನಸ್ಸು ಹಸಿವಿನ ಕಡೆ ಹೋಗೈತೆ ಅಂತ ಹಸುವಾಗತ್ತೈತಿ, ಆ ಮನಸ್ಸನ್ನ ಆ ಪರಮಾತ್ಮನ ಮೇಲೆ ಇಟ್ರಂತ. ಆ ಪರಮಾತ್ಮನ ಮೇಲೆ ಇಡ್ರಿ, ನಿಮ್ಮ ಹಸು ದೂರ ಆಗೈತಂದಾಗ, ಯಪ್ಪ ನಿನ್ನ ಶಾಸ್ತ್ರ ತಗೊಂಡು ಏನು ಮಾಡಬೇಕು, ವರ್ಷಕ್ಕೆ ಅನ್ನವಿಲ್ಲದ ನಾವೇನು ಬರುತ್ತೀವಿ. ಕೊನೆಗೆ ಅವರನ್ನು ಕರೆದುಕೊಂಡು ಒಂದು ಊರಿಗೆ ಬರ್ತಾನ. ಆ ಊರಲ್ಲಿ ಊರವರೆಗೆ ಒಂದು ಬಸವೇಶ್ವರ ದೇವಸ್ಥಾನ. ಆ ಸೋಮ ಭೀಮ ಅಂತಕ್ಕಂಥವ್ರು ಹಗಲಲ್ಲಿ ನಡ್ಕೊಂಡು ಬಂದಾರ. ದನ ಆಗಿಬಿಟ್ಟೈತಿ, ಮಲಗ್ತಾರಿಬ್ರು. ಈ ಸಿದ್ದಪ್ಪ ಅದು ಬಸವೇಶ್ವರ ದೇವಸ್ಥಾನ, ಆ ಕಲ್ಲಿನ ಮುಂದೆ ಬಸವನ ಮೇಲೆ ಕುತ್ಕೊಂತಾನ. ಏನೋ ಬಸವ, ನೀನು ಅಶಕ್ತನಾಗಿದ್ದಿ, ನಿನಗೆ ಶಕ್ತಿ ಬರಲಿ ಅಂತಾನ. ಆ ಬಸವನ ದೇವರು ಪೂಜಾರಿ ಬಂದು ನೋಡ್ತಾನ. ಈ ಸಿದ್ದಪ್ಪ ಆ ಬಸವನ ದೇವರ ಮೇಲೆ ಕುಂತಾನ. ಊರಾಗ ಮಂದಿ ಕರ್ಕೊಂಡ್ಬಿಡ್ತಾನ. ಏ ತಮ್ಮ, ಬುದ್ಧಿ ಐತೆಲ್ಲ ನಿನಗೆ, ಆ ದೇವರ ಮೇಲೆ ಎತ್ಕೊಂಡು ಕುಂತಿಯಲ್ಲ, ಬಸವನ ಮೇಲೆ ಎತ್ಕೊಂಡು ಕುಂತೀರಿ, ನಿನ್ನ ಸ್ವಲ್ಪ ಆದ್ರೂ ಭಯ ಭಕ್ತಿ ಐತಿ ಅಂದಾಗ, ನಿನ್ನ ಭಯ ಭಕ್ತಿ ಎಲ್ಲಿಟ್ಟಿ ಅಂದಾಗ ಸಿದ್ದಪ್ಪ ಅಂತಾನ, ನನ್ನ ಭಯ ಭಕ್ತಿ ಪರಮಾತ್ಮನ ಮೇಲೆ ಇಟ್ಟಿದ್ದೇನಂತ. ನಿಮ್ಮ ಭಯ ಭಕ್ತಿ ಈ ಕಲ್ಲಿನ ಮೇಲೆ ಐತಂತ. ಈ ಕಲ್ಲು ಎಲ್ಲರಿಗೂ ನಮಸ್ಕಾರ ಮಾಡಿ ಹೇಳ್ತಕ್ಕಂಥ ಚೈತನ್ಯ ಶಕ್ತಿ ಎಲ್ಲ ಹೋಗಿತ್ತು, ಇದ್ರಾಗ ನಾನು ಶಕ್ತಿ ತುಂಬಾ ಬಂದೀನಿ, ಅದ್ರ ಮೇಲೆ ಕುತ್ಕೊಂಡು ಅಂತಾನ. ನಿಮ್ಮೂರ ದೇವರು ಬಸವನಾಥನಲ್ಲಿ ಶಕ್ತಿ ತುಂಬಾಕ್ ಬಂದೀನಿ, ಹೌದಲ್ಲ ಬಸವಂದಾಗ ಆ ಕಲ್ಲು ದೇವರು ತೆರೆ ಆಗ್ತೈತೆ, ಹೌದಂತೆ.
ವಿಚಿತ್ರವನ್ನು ಕಂಡಿರ್ತಕ್ಕಂಥ ಆ ಊರವರೆಲ್ಲ ಈತರ ಪಾಠ ಪೂಜೆ ಮಾಡಬೇಕು, ಈತರ ಊಟ ಮಾಡಿಸ್ಬೇಕು ಅಂತೇಳಿ ತಮ್ಮ ಮನೆಯಿಂದ ಪಕ್ವಾನ ಭೋಜನವನ್ನು ಮಾಡಿಸ್ಕೊಂಡು ಆತನ ಹತ್ರ ಬರ್ತಾರ. ಆತನ ಮುಂದೆ ಅಡಿಗೆ ಇಟ್ಟು ಪ್ರಸಾದ ಇಟ್ಟು ಯಪ್ಪ ಊಟ ಮಾಡಿದಾಗ ತನ್ನ ಸ್ನೇಹಿತರು ಸೋಮ ಭೀಮರನ್ನ ಇಬ್ಬರನ್ನು ಎಬ್ಬಿಸಿ, ಎದ್ದೇಳಪ್ಪ ಆ ಪರಮಾತ್ಮ ಇದ್ದರಿಗೆ ನಮ್ಮ ಪ್ರಸಾದ ವಿಷಾನ ಎದ್ದೇಳು ಊಟ ಮಾಡಂತೇಳಿ ಅವರನ್ನ ಕರೆದುಕೊಂಡು ಅವರಿಗೆ ಊಟ ಕೊಟ್ಟು ನಾನು ಸ್ವಲ್ಪ ಊಟ ಮಾಡ್ತಾ ಮುಂದೆ ಅವರನ್ನು ಕರೆದುಕೊಂಡು ಸಂಚಾರ ಮಾಡುತ್ತ ಹೋಗುವ ಕಾಲಕ್ಕೆ ಭೀಮಾ ಅಂತಕ್ಕಂಥವ್ರ ಕಾಲಿಗೆ ಮುಳು ನಟ್ಟು ಬಿಡುತ್ತೆ. ಹೊತ್ತು ಮಳೆಗೆ ಐತಿ, ಸಮೀಪದಲ್ಲಿ ಹುಲಿ ಕರಡಿ ಗರ್ಜನೆ ಮಾಡೋದಕ್ಕೆ ನಾಯ್ತಪ್ಪ ನಮ್ಮ ಕತಿ ಮುಗಿತಿ, ನಮ್ಮ ಕೊಲ್ತಾನೆ ಸಿದ್ದಪ್ಪ ಎಲ್ಲಿ ಕರ್ಕೊಂಡು ಸಿದ್ದಪ್ಪ ಹೊತ್ತು ಮಳೆಗೆ ಐತಿ, ಕಾಲ್ಗತ್ತಲೆ ಯಾವ ಮೂರು ಕಾಣಬಹುದು, ಕರಡಿ ಚಿರತೆ ಒದರ್ತಾ ಇವೆ, ಎಲ್ಲಿ ನಾವು ಕಾಡು ಪ್ರಾಣಿಗಳ ಬಾಯಿಗೆ ತುತ್ತಾಕೊಂಡು ಹುಚ್ಚಿ ಮುಂದೆ ಸಿದ್ದಪ್ಪ ತೋರಿಸ್ತಾರ. ಮುಂದೆ ಊರು ಬರ್ತಾರ, ದೀಪ ಕಾಣ್ತೈತಿ, ಅಲ್ಲಿಗೆ ಹೋಗ್ತಾರ. ಊರು ಮುಂದೆ ಒಂದು ಆಳು ದೇವಸ್ಥಾನದಲ್ಲಿ ಮಲಗ್ತಾರ. ಮಳೆ ಪ್ರಾರಂಭ ಆಗಿ ಇದ್ದಕ್ಕಿದ್ದಕ್ಕೆ ದೇವಸ್ಥಾನದ ಗಾಡಿ ಹೊಚ್ಚ ಬರ್ತೈತಿ. ಚತ್ತು ಇವ್ರ ಮೇಲೆ ಬರುವ ಕಾಲಕ್ಕ ನಿಲ್ಲು ಬೀಳಬೇಡ, ನಿಲ್ಲು ಅಂತಂದಾಗ ಸಿದ್ದಪ್ಪ ಇಲ್ಲಿ ಕೈ ಎತ್ತಿದಾಗ ನಿಲ್ಲು ಅಂದಾಗ ಆ ಛತ್ ಹಂಗೆ ನಿಲ್ಲುತ್ತೈತಿ. ಅವರಂತರ ಸೋಮಾಭಿಮ ಗಪ್ಪ ನಿನ್ನ ಸವಾಸ ಸಾಕಪ್ಪ, ನಮ್ಗೆ ಹೊಟ್ಟೆ ಸವಾಗೈತಿ, ನಮ್ಗೇನಾದ್ರು ಊಟಕ್ಕೆ ಬೇಕು, ರಾತ್ರಿ 12 ಗಂಟೆ ಆಗಿ ಅಷ್ಟೊತ್ತಾಗಿದ್ರೆ ಬೇಕು ಊಟ ಇಲ್ಲ, ದೇವ್ರ ಧ್ಯಾನ ಮಾಡ್ರಿ, ಆ ದೇವ್ರ ನಿಮಗೆ ಊಟ ಒದಿಸ್ಕೊಡ್ತಾನಂದ್ರೆ ಆತರ ಮಾತು ಕೇಳಲ್ಲ ಅವರು. ಊರಾಗ ಹೋಗಿ ಭಿಕ್ಷೆ ಬೇಡ ಅಂತೇಳಿ ಊರಾಗ ಬರ್ತಾರೆ ಭಿಕ್ಷೆ ಬೇಡಾಕ. ಮನೆ ಭಿಕ್ಷೆ ಬೇಡಕ್ಕಂತ ಬರ್ತಾರ. ನಾಯಿ ಹೊರಕ್ಕೆ ಛಲ ಮಾಡಿದ್ರು. ಒಂದು ಮನೆ ಮುಂದೆ ನಿಂತ್ಕೊಂಡಿದ್ರು. ಆ ಮನೆ ಮಾಲೀಕರಿಗೆ ಎಚ್ಚರ ಆಯ್ತು. ಅವಂದನ ಕಳ್ರು ಮೊನ್ನೆ ನಂದು ಎಲ್ಲಿ ಕಳವಾಗೈತಿ, ಊರಾಗ ಕಳವು ಮಾಡಿರ್ಬೇಕಂತ ಹಿಡ್ಕೊಂಡ್ರೆ ಇವ್ರು ಓಡಿ ಹೋಗ್ತಾರ. ಸಿದ್ದಪ್ಪ ನೀನೇ ರಕ್ಷೆ ಮಾಡೋದಂದಾಗ ಸಿದ್ದಪ್ಪ ನನ್ನ ಮಾತು ಕೇಳಿಲ್ಲ. ಆ ಪರಮಾತ್ಮನ ಚಿಂತನೆ ಮಾಡ್ರಿ, ಆ ದೇವರು ನಿಮಗೆ ಇದ್ದರಿಗೆ ಪ್ರಸಾದ ತಂದುಕೊಡ್ತಾನಂದಾಗ ಒಬ್ಬ ವಯೋವೃದ್ಧರಾಗಿರ್ತಕ್ಕಂಥ ಯಜಮಾನ ರೂಪದಲ್ಲಿ ಒಂದು ಹೆಡಿಗೆಯಲ್ಲಿ ಪ್ರಸಾದ ತಂದು ಅವರ ಮುಂದಿಟ್ಟು ಯಪ್ಪ ಹಸ್ಕೊಂಡಲ್ಲಿ ನೀವು ಊಟ ಮಾಡುವಂತಾನ ಇಷ್ಟು ಹೇಳಿ ಆ ಪ್ರಸಾದ ಹೆಡಿಗೆಯನ್ನಿಟ್ಟು ಆತ ಹೋಗೋದ್ರಾಗ ಅದೃಶ್ಯನಾಗಿ ಹೋಗ್ಬಿಡ್ತಾನ. ಇವ್ರು ಹಸುರು ಮಾಡಿ ಬುತ್ತಿ ಬಿಸ್ತಾರ. ಸಿದ್ದಪ್ಪ ಅಂತಾನ ಬುತ್ತಿ ತಂದಿಟ್ಟು ಹೋದವ್ರು ಯಾರು ಕೇಳಿದ್ರೆ ನೀವು ಅವ್ರನ್ನ ವಿಚಾರ ಮಾಡಬಂದಾಗ ನೋಡೋದ್ರಲ್ಲಿ ಅದೃಶ್ಯನಾಗಿ ಹೋದ. ಸಾಕ್ಷಾತ್ ಭಗವಂತನೇ ಪರಮಾತ್ಮನಿಗೆ ಪ್ರಸಾದವನ್ನು ತಂದುಕೊಟ್ಟಾರಂತ ಅವ್ರಿಗೆ ಹೇಳ್ತಾರೆ. ಸದ್ಗುರು ಸಿದ್ಧಾರೂಢರು ನಾಳೆ ಗುರುವಿನ ಸನ್ನಿಧಿಗೆ ಹೋಗ್ತಾರ. ಆ ಗುರು ಸೇವನೆ ಯಾವ ರೀತಿಯಾಗಿ ಮಾಡಿದಂತ ವಿಷಯ ಬರ್ತದ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ನಿಮ್ಮ ಓಡಾಡ್ತಕ್ಕಂಥ ಎಲ್ಲರೂ ಕರ್ಕೊಂಬಾರಿ. ಸಿದ್ದರಾಮ ಶರಣಿ ಸೋಮ ಶಾಂತ ಪಾವನ ಪಾಹಿ ಮೋಚನ. ಜಯ ಮಂಗಳಂ ಜಯ ಮಾ. ಆ